ಮನೇಲೇ ಮಸಾಲೆ ಪುರಿ ಹೇಗೆ ಮಾಡೋದು ಅನ್ನೋದನ್ನ ರೆಸಿಪಿ ಶೇರ್ ಮಾಡಿದ್ದೀನಿ. ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನಾನೇನು ಫುಡ್ ಬ್ಲಾಗರ್ ಅಲ್ಲ, ಆದರೂ ಇದೊಂದು ವಿಡಿಯೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಚಕ್ಕೆ, ಲವಂಗ, ಮೊಗ್ಗು ಎಲ್ಲನೂ ಫ್ರೈ ಮಾಡ್ಕೊಂಡು ಒಂದು ಜಾರಿಗೆ ಶಿಫ್ಟ್ ಮಾಡಿಕೊಂಡು ಸಾಂಬಾರು ಸೊಪ್ಪು, ಪುದೀನ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕೋಬಹುದು. ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕಾಯಿ ಸೇರಿಸಿದ್ರೆ ಸಾಕು. 8 ಅವರ್ಸ್ ನೆನೆಸಿದಂಥ ಬಟಾಣಿನ 4 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಬಟಾಣಿನೂ ಆಡ್ಸಕ್ಕೆ ಸೇರಿಸ್ಕೊಂಡೆ. ಬಟಾಣಿ ಬೇಯಿಸಿದಂಥ ನೀರನ್ನು ವೇಸ್ಟ್ ಮಾಡಬೇಡಿ. ಅದನ್ನು ನೀಟಾಗಿ ಜಾರೆಲ್ಲ ತೊಳೆದು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಆ ಮಸಾಲೆನ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಜನ ಇದ್ದೀರಾ ಅಷ್ಟು ನೀರನ್ನು ನೀವು ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಇದು ಸ್ವಲ್ಪ ತೆಳು ಆಗುತ್ತೆ. ಅದು ಗಟ್ಟಿ ಮಾಡೋಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿದ್ರೆ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿದ್ರೆ ಮಸಾಲ ರೆಡಿ. ದಹಿ ಪುರಿಗೋಸ್ಕರ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಗೆ ಹುಣಸೆ ಹುಳಿನ ಗಟ್ಟಿಯಾಗಿ ಚೆನ್ನಾಗಿ ಬೇಯಿಸಿದ್ರೆ ಕಟ್ಟಾಮಿಟ ರೆಡಿ. ಪಾನಿಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಮೆಣಸು, ಪುದೀನ, ಹುಣಸೆ ಹುಳಿ ಹಾಕಿದ್ರೆ ಪಾನಿ ರೆಡಿ. ನೋಡಿ, ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ನಾನು, ನನ್ನ ಮಕ್ಕಳು ಹಾಗೆ ನಮ್ಮ ಅತ್ತಿಗೆ ಮಗಳು ಎಲ್ಲ ಬಂದಿದ್ರು. ಅವ್ರಿಗೆಲ್ಲ ಪಾನಿಪುರಿ ಸರ್ವ್ ಮಾಡೋಕ್ಕೆ ನಾನು ಕೂತ್ಕೊಂಡೆ. ನಮ್ಮನೆ ಕಲ್ಲುಪ್ಪು ಇರಲಿಲ್ಲ, ಹಾಗಾಗಿ ನಾನು ಮಾಮೂಲಿ ಉಪ್ಪನ್ನ ಬಳಸಿದೆ. ಕಲ್ಲುಪ್ಪು ಅಂತ ಬರುತ್ತೆ ಪಾನಿಪುರಿ ಮಾಡೋದಕ್ಕೆ, ಅದನ್ನು ಯೂಸ್ ಮಾಡಿ ಇನ್ನೂ ಪಾನಿ ಟೇಸ್ಟ್ ಅಂತೂ ಯಮ್ಮಿಯಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ. ಇನ್ನೇನು ಸಮ್ಮರ್ ಹಾಲಿಡೇಸ್ ಬರುತ್ತೆ, ಎಲ್ಲ ಅಜ್ಜಿ ಮನೆಗೆ ಅಥವಾ ಅತ್ತೆಯವ್ರ ಮನೆಗೆಲ್ಲ ಬರೋದುಂಟು. ಹೊರಗಡೆ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂದರೆ 1000 ರೂಪಾಯಿ ಇದ್ದರೂ ಸಾಕಾಗಲ್ಲ. ಸೊ ಮನೇಲಿ ಈ ಥರ ಟ್ರೈ ಮಾಡಿ, ಈಸಿಯಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಾಯ್ ಬಾಯ್.